ಈ ಪ್ರಾಚೀನ ಜೋಡಿ ದೇಗುಲಗಳನ್ನು ಸಮೀಪಿಸಿದಂತೆಯೇ ಪರಿಸರದ ಮಾಯೆ ಏನು ಎಂಬಂತೆ ಪಂಚೇಂದ್ರಿಯಗಳು ಜಾಗೃತಗೊಳ್ಳುತ್ತವೆ. ಕೆಳ ಸ್ತರದಲ್ಲಿ ವೈಷ್ಣವ ದೇಗುಲವಿದ್ದು, ಇದಕ್ಕೆ ತಾಗಿಕೊಂಡಂತೆ ಇರುವ ದಿಬ್ಬದ ಮೇಲೆ ಶೈವ ದೇಗುಲವಿದೆ. ಕೃಷ್ಣಾಯ ರಾಘವೇಂದ್ರಾಯ ಜ್ಞಾನಮುದ್ರಾಯ ನಾಥಾಯ ನೀಶಾಯ ನಮೋ ವೇದಾಂತವೇ ವಿಷ್ಣುಂ ಜಿಷ್ಣುಂ ಮಹಾವಿಷ್ಣುಂ ಪ್ರಭುವಿಷ್ಣುಂ ಮಹೇಶ್ವರೈಕರುಂದೈತ್ಯಾಂತಂ ನಮಾಮಿ ಶ್ರೀಧೋತನ ಹರಶಂಭೋ ಮಹಾದೇವ ಶ್ರೀಶ ಮರವಲ್ಲವ ಶಿವಶಂಕರ ಸರ್ವಾತ್ಮ ನೀಲಕಂಠ ನಮಸ್ತುತೆ. 1902ರಲ್ಲಿ ಬಾಕ್ರಬೈಲು ತಿಮ್ಮಪ್ಪ ಹೆಗಡೆಯವರು ಅದನ್ನ ಖರೀದಿ ಮಾಡಿ, ಅವರು ಸ್ವಲ್ಪ ಹಣ ಇತ್ತು ಸೆಟ್ಟು, ಖರೀದಿ ಮಾಡಿ 300 ಗುಡಿ ಅಕ್ಕಿ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಅದನ್ನು ಖರೀದಿ ಮಾಡಿದಾಗ ಅವರಿಗೆ ಏನ್ ಕಂಡು ಬರ್ತಿದ್ರೆ, ಒಂದು ಮೂರ್ತಿ ಯಾವಾಗ ಕುಣಿತ 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 ಬರ್ತಾ ಇತ್ತು. ಅದನ್ನ ಏನು ಅಂತ ಸಂಶೋಧನೆ ನಡೆಸಿರುವಾಗ ಅಲ್ಲಿ ಮುಳಿ ಮಾಡಿನ ಒಂದು ಗುಡಿ ಇತ್ತು, ಅದನ್ನೇ ವಿಷ್ಣು ಮುಕ್ತಿ ದೇವಾಲಯ ಅಂತ ಹೇಳಿ ಕಂಡು ಬಂತು. ಕರೆಗೆ ಅದನ್ನ ಅವರೇ ಅದನ್ನೆಲ್ಲ ಜೀರ್ಣೋದ್ಧಾರ ಮಾಡಿ. ಮಹಾವಿಷ್ಣು ದೇವಾಲಯದೊಳಗೆ ಪ್ರವೇಶಿಸಿದೊಡನೆ ಕಂಡುಬರುವುದು ಅಗ್ರಸರ, ಪ್ರದಕ್ಷಿಣಾಪಥ ಮತ್ತು ಗರ್ಭಗುಡಿ. ದೇಗುಲದ ಎಡಭಾಗದಲ್ಲಿ ಸುಂದರ ಪುಷ್ಕರಿಣಿ, ಪುಷ್ಕರಿಣಿಯ ಶಿರಭಾಗದಲ್ಲಿರುವುದು ಕೆಂಪು ಕಲ್ಲುಗಳನ್ನು ಅರ್ಧಚಂದ್ರಾಕಾರದಲ್ಲಿ ಜೋಡಿಸಿ ನಿರ್ಮಿಸಿರುವ ಪವಿತ್ರ ನಾಗಸ್ಥಾನ. ಪುಷ್ಕರಿಣಿಯಲ್ಲಿರುವ ಸೋಮಸೂತ್ರವನ್ನು ಗಮನಿಸಿ. ಈಗ ಅದು ನೀರಿನಲ್ಲಿ ಮುಳುಗಿರುವುದರಿಂದ ಅದರ ಪ್ರಾಮುಖ್ಯತೆಯ ಅರಿವಾಗುವುದಿಲ್ಲ. ನೀರಿನ ಮಟ್ಟ ಇನ್ನಷ್ಟು ಕೆಳಗೆ ಕುಸಿದಾಗ ಈ ಸೋಮಸೂತ್ರದ ಮೂಲಕ ಜಲವು ಹರಿದು ಬಂದು ಪುಷ್ಕರಿಣಿಯನ್ನು ಸೇರುವುದನ್ನು ಕಾಣಬಹುದು. ಇದು ಕೂಡ ಇಲ್ಲಿನ ವಿಸ್ಮಯಗಳಲ್ಲೊಂದು. ಪ್ರಾಕೃತಿಕ ಸೊಬಗು ಹಾಗೂ ದೈವಿಕ ಕಂಪನ ಇವುಗಳನ್ನು ಪರಿಗಣಿಸಿ ದೇವಾಲಯಗಳನ್ನು ನಿರ್ಮಿಸುವ ಪ್ರಾಚೀನ ಕಲೆಯನ್ನು ನಾವು ಮೆಚ್ಚಬೇಕು. ಈ ಅದ್ಭುತ ತಾಣದಲ್ಲಿ ನೆಲೆ ನಿಂತಿರುವ ವಿಷ್ಣುವಿನ ಮೂರ್ತಿಯು 10ನೇ ಶತಮಾನಕ್ಕೆ ಸೇರಿದ್ದು ಎಂದು ಸಂಶೋಧಕ ಡಾಕ್ಟರ್ ಪಾದೂರು ಗುರುರಾಜ ಭಟ್ಟರು ಅಭಿಪ್ರಾಯಪಟ್ಟಿದ್ದಾರೆ. ಅಂದರೆ 1100 ವರ್ಷಗಳಷ್ಟು ಪ್ರಾಚೀನ ಪೂಜ್ಯ ತಾಣವಿದು. ಅಂದಿನಿಂದಲೂ ಕಾನನ, ಜಲ ಹಾಗೂ ಪ್ರಕೃತಿಯ ನಡುವೆಯೇ ವಿಷ್ಣು ವಿರಾಜಮಾನನಾಗಿದ್ದಾನೆ. ಮೇಲ್ಭಾಗದಲ್ಲಿರುವ ಮಹಾಲಿಂಗೇಶ್ವರ ದೇವಳವು ಸುಮಾರು 400 ವರ್ಷಗಳಷ್ಟು ಹಳೆಯದು ಎನ್ನಲಾಗುತ್ತದೆ. ವಿಷ್ಣು ದೇವಾಲಯದ ಹಿಂದೆ ಒಂದು ಪವಿತ್ರ ಕುಂಡವಿದೆ. ವಿಷ್ಣು ಮತ್ತು ಶಿವನಿಗೆ ಈ ಪವಿತ್ರ ಕುಂಡದ ಜಲವನ್ನೇ ಅಭಿಷೇಕಕ್ಕಾಗಿ ಬಳಸಲಾಗುತ್ತದೆ. ಮುನ್ನೂರ 65 ದಿವಸವೂ ಕೂಡ ಆ ಕುಂಡದಲ್ಲಿ ನೀರು ಬರ್ತದೆ. ಗಾಲವ ಮುನಿಗಳು ತಪಸ್ಸು ಮಾಡಿದಂತಹ ಸ್ಥಳ ಅಂತಾರೆ, ಅಷ್ಟು ಪವಿತ್ರವಾದಂತಹ ಒಂದು ಸ್ಥಳ. ಹಾಗೆ ಈಗಲೂ ಕೂಡ ಗಾಲವ ಋಷಿಗಳು ಇದ್ದಾರಂತೆ, ಅವರು ಕರ್ಪೂರದಿಂದ ರಾತ್ರಿ ಪೂಜೆ ಮಾಡಿ ಹೋಗ್ತಾರೆ ಅಂತ ಹೇಳಿ ಪ್ರತೀತಿ. ಯಾಕಂದ್ರೆ ಈಗಲೂ ನಾವು ಅಲ್ಲಿ ದೀಪ ಇಡ್ತೇವೆ. ಪವಿತ್ರ ಕುಂಡದ ಬದಿಯಲ್ಲಿ ಇರುವ ಸುಮಾರು 50ರಷ್ಟು ಮೆಟ್ಟಿಲುಗಳ ಮೂಲಕವೂ ಮಹಾಲಿಂಗೇಶ್ವರ ದೇವಾಲಯವನ್ನು ತಲುಪಬಹುದು. ನಮಗೆ ವಿಷ್ಣು ಬೇಕು, ಶಿವನು ಬೇಕು, ಎಲ್ಲವೂ ಬೇಕು. ಬ್ರಹ್ಮ ವಿಷ್ಣು ಮಹೇಶ್ವರ ಇವನು ನಮ್ಮನ್ನು ರಕ್ಷಣೆ ಮಾಡುವ, ಅವ ಲಯಕರ್ತ, ಅವನು ಬೇಕು. ಯಾರು ಬಿಡ್ಲಿಕ್ಕಾಗ ಅಲ್ಲಿ ಬ್ರಹ್ಮ ಅಂತ ನಾವು ಕರಿತಾ ಇದ್ದೇವೆ. ಅಲ್ಲೊಂದು ಅಶ್ವತ್ಥ ಮರ ಉಂಟು ನೋಡಿ, ಅದು ನಮ್ಮ ತಂದೆಯವರ ಕಾಲದಲ್ಲಿ 4 ಜನ ಹಿಡಿಬೇಕಿತ್ತು. ಹೀಗೆ ಬಿದ್ದೋಯ್ತು ಮಳೆಗಾಲದಲ್ಲಿ. ಬಿದ್ದು ಹೋದಾಗ ಅಯ್ಯೋ ಮಗ ನಾನು ಪೂಜೆ ಮಾಡ್ತಾ ಇದ್ದೆ, ಬಿದ್ದು ಹೋಯ್ತಲ್ಲ ಅಂತ ಹೇಳಿಕೊಂಡು ಬಹಳ ಬೇಸರ ಪಡ್ತಿದ್ರು. ಕೊನೆಗೆ ಅದರಲ್ಲಿ ಒಂದು ಸುಳಿ ಬಂತು.
ಸುಳಿ ಬಂದಾಗ ನಾವು ಕೆಲವು ಬೂಟ ಕೊಟ್ಟು ಎಲ್ಲ ಕಟ್ಟಿದ್ವಿ. ಕಡೆಗೆ ಅದಕ್ಕೊಬ್ಬರು ಭಕ್ತಾದಿಗಳು ಅದಕ್ಕೆ ಕಟ್ಟೆ ಈ ಕಟ್ಟೆ ಸಹ ಒಂದು 50 ವರ್ಷ ಆಯ್ತು. ಈಗ ಹಾಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಹೇಳಿಕೊಂಡು ನಾವು ಆರಾಧನೆ ಮಾಡ್ತಾ ಇದ್ದೇವೆ. ಬಾಕ್ರಬೈಲು ತಿಮ್ಮಪ್ಪ ಹೆಗಡೆಯವರು 1902ರಲ್ಲಿ ಈ ಸ್ಥಳವನ್ನು ಖರೀದಿಸಿ ದೇವಾಲಯಗಳ ಜೀರ್ಣೋದ್ಧಾರ ಮಾಡಿದ ಬಳಿಕ ಪೂಜಾ ಕಾರ್ಯಗಳನ್ನು ನಿರ್ವಹಿಸುವಂತೆ ಮೊದಲು ವಿನಂತಿಸಿದ್ದು ಈಗಿನ ಅರ್ಚಕರ ಅಜ್ಜ ರಾಮಚಂದ್ರ ಭಟ್ಟರನ್ನು. ಅಂದಿನಿಂದ ಬರೋಬ್ಬರಿ 123 ವರ್ಷಗಳ ತನಕ 3 ತಲೆಮಾರುಗಳ ಪೂಜಾ ಕೈಂಕರ್ಯ ರಾಮಚಂದ್ರ ಭಟ್ಟರು, ನಂತರ ರಾಮಕೃಷ್ಣ ಭಟ್ಟರು ಮತ್ತು ಇದೀಗ ರವೀಂದ್ರ ಭಟ್ಟರ ತನಕ ಸಾಗಿ ಬಂದಿದೆ. ಈಗಿನ ಅರ್ಚಕರು 1983ರಿಂದ ಪೂಜಾ ಕಾರ್ಯಗಳನ್ನು ನಿರ್ವಹಿಸುತ್ತಿದ್ದಾರೆ. ಎರಡೂ ದೇವಾಲಯಗಳು ಸದ್ಯದಲ್ಲಿಯೇ ಶಿಲಾರೂಪದಲ್ಲಿ ಮರುನಿರ್ಮಾಣಗೊಳ್ಳಲಿವೆ. ಮಹಾಲಿಂಗೇಶ್ವರನ ಸನ್ನಿಧಿಯಲ್ಲಿ ಸ್ಥಳಾವಕಾಶವಿರುವುದರಿಂದ ದೇವರ ಸೇವೆಗಾಗಿ ಬಾವಿಯನ್ನು ನಿರ್ಮಿಸಲಾಗುವುದು. ಇದರಿಂದ ಅರ್ಚಕರಿಗೆ 3 ಬಾರಿ ಕೆಳಗಿಳಿದು ಜಲವನ್ನು ತರುವ ಕಾಯಕ ತಪ್ಪಲಿದೆ. ಮರುನಿರ್ಮಾಣದ ಬಳಿಕ ದೇವಾಲಯಗಳು ಹೀಗೆ ಕಂಡುಬರಲಿವೆ. ಶಿಲಾಮಯ ದೇಗುಲಗಳು ಪ್ರಕೃತಿಯೊಂದಿಗೆ ಸಾಂಗವಾಗಿ ಬೆಸೆದುಕೊಳ್ಳುತ್ತವೆಯೋ ಎನ್ನುವುದನ್ನು ಕಾದು ನೋಡಬೇಕು.